ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರು, ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯರ ಕುರಿತಾಗ ಒಂದು ಪರೋಕ್ಷವಾದಂಥ ಕೆಲವೊಂದಿಷ್ಟು ಅಭಿಪ್ರಾಯಗಳು ವ್ಯಕ್ತಪಡಿಸಿದ್ದಾರೆ. ಅವು ಸರಿ ಇರ್ಬೋದು, ಸರಿ ಇಲ್ಲದೇನೂ ಇರ್ಬೋದು. ಆದರೆ ಅವ್ರು ಏನು ಮಾತಾಡಿದರು ಅನ್ನೋದನ್ನು ಅದ್ರ ನೆಲೆಗಟ್ಟಿನ ಮೇಲೆ ಒಂದು ಕೆಲವು ಊಹೆಗಳಷ್ಟೇ. ಇದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಅಂತಲ್ಲ. ಅವ್ರ ಮಾತುಗಳಲ್ಲೇ ಯಾಕೆ ದೋಸ್ತಿ ದೂರ ಸರಿತು ಅನ್ನೋದು ಉತ್ತರಗಳು ಸಹಿತ ಸೂಕ್ಷ್ಮವಾಗಿ ಹೇಳಿದ್ದವು. ಮತ್ತೇನೋ ಆಯಿತು ಗೊತ್ತಿಲ್ಲ, ಬಟ್ ಇಲ್ಲಿ ಮಾತುಗಳ ಮೇಲೆ ಅಷ್ಟೇ ವಿಮರ್ಶೆ. ಅದನ್ನು ನೋಡೋರು ಏನು ಹೇಳ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆಯಂತೆ ಮಾಡ್ತಾ ಇದ್ದಾರೆ ಪತ್ರಕರ್ತರ ಕೆಲಸ ಅದು. ಯಾಕ್ರಿ ಸಿದ್ದರಾಮಯ್ಯನವರ ಎಲ್ಲಿ ಕಡೆಗಣಿಸಲಾಗ್ತಾ ಇದೆ ಅವರನ್ನು ಅಂದಾಗ, ಅಥವಾ ದೂರ ಸರಿತಾ ಇದ್ದಾರಾ ಅಂದಾಗ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಲಾಗುತ್ತಿದೆಯೇ ಅಂತ ಪ್ರಶ್ನೆ ಮಾಡಿದಾಗ ಅವರು ಸಹ ಕೆಲವೊಂದು ಮಾತು ಹೇಳ್ತಾರೆ. ಒಬ್ಬರನ್ನು ಹಿಂದೆ ಹಾಕಿಯೇ ಮತ್ತೊಬ್ಬರು ಬರಬೇಕು, ಅದು ರಾಜಕೀಯ ಸಿದ್ಧಾಂತ. ಹೌದು, ಸರಳದ. ಒಬ್ಬರನ್ನ ಬದಿಗೆ ಸರಿಸಿ ನಾವು ಮುಂದೆ ಬರಬೇಕು. ಇವತ್ತಿನ ರಾಜಕೀಯ ಯಾವ ಕಾಲಕ್ಕೂ ರಾಜಕೀಯ ಇದೆ, ಅದು ಶಕ್ತಿ ಪ್ರದರ್ಶನ ಇರ್ತದೆ. ಮೈಟ್ ಈಸ್ ರೈಟ್ ಅನ್ನುವಂಥದ್ದು ಅದು ಸಾರ್ವಕಾಲಿಕ ಸತ್ಯ ಅಂತ. ಇವತ್ತೇನು ರಾಜಕಾರಣ ಮಾಡ್ತಾ ಇದ್ದಾರೆ, ಹಿಂದೇನು ಮಾಡಿದ್ದಾರೆ, ಇದೆಲ್ಲ ಅದು ಬಿಟ್ಟು ಗಾಂಧಿ ಅಂತ ರಾಜಕಾರಣ ಮಾಡೋದು ಬೇರೆ ವಿಷಯ. ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಅದರಲ್ಲೂ ಗಾಂಧೀಜಿಯವರು ಮಾಡುವಂಥ ರಾಜಕಾರಣ ಇಲ್ಲಿ ನಡೆಯುವುದಿಲ್ಲ ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದೇನಪ್ಪ ಅಂತಂದ್ರೆ ಭಾಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ, ಬುದ್ಧಿವಂತರಿದ್ದಾರೆ. ಆ ಮಾತುಗಳನ್ನು ನೋಡ್ಕೊಂಡು ಹೋದಾಗ ಇದು ವೇಗದ ಕಾಲ. ನಾವು ಸ್ಲೋ ಹೋಗ್ತಾನೆ ನಡೆಯೋದಿಲ್ಲ, ಫಾಸ್ಟಾಗಿ ಓಡಲೇಬೇಕಿಲ್ಲ. ವೇಗದ ಕಾಲ. ನಾವು ಕೂಡ ವೇಗವಾಗಿ ಓಡಬೇಕು. ವೇಗವಾಗಿ ಓಡದೇ ಇದ್ದರೆ